ಆಗಿನಕ್ಕೂ ಮುನ್ನವೇ ಡ್ಯಾಮ್ ಬರಿದಾಗುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ನಿರಂತರವಾಗಿ ಫ್ಲೋ ಇದೆ. ಈಗ ಅಲ್ಲಿ ಟಿಬಿ ಡ್ಯಾಮ್ಗೆ ಬಾಗಿನ ಸಲ್ಲಿಸಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯ. 13ನೇ ತಾರೀಕು ಬಾಗಿನ ಅರ್ಪಣೆಗೆ ದಿನಾಂಕ ನಿಗದಿಯಾಗಿತ್ತು. ಇದೀಗ ಗೇಟ್ ಮುರಿದು ಬರಿದಾಗ್ತಾ ಇದೆ ಡ್ಯಾಮ್. ಡ್ಯಾಮ್ನಲ್ಲಿ ನಿಧಾನಕ್ಕೆ ನೀರು ಖಾಲಿ ಆಗ್ತಾ ಇದೆ. ಹೀಗಾಗಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ರದ್ದಾಗುವ ಸಾಧ್ಯತೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಪರಿಹಾರ ಕಂಡುಕೋಬೇಕಾಗಿದೆ. ಸೊ 13ನೇ ತಾರೀಕು ಮುಖ್ಯಮಂತ್ರಿಗಳು ಅಲ್ಲಿಗೆ ಆಗಮಿಸಿ ಬಾಗಿನ ಅರ್ಪಣೆಯನ್ನ ಮಾಡಬೇಕಾಗಿತ್ತು. ಆದರೆ ಬಾಗಿನ ಸಮರ್ಪಣೆಗೂ ಮುನ್ನವೇ ನೀರಲ್ಲಿ ಖಾಲಿ ಆಗ್ಬಿಡುತ್ತೋ ಅನ್ನೋಂಥ ಆತಂಕ ಒಂದು ಕಡೆ ಆದರೆ, ಸದ್ಯಕ್ಕೆ ಎದುರಾಗಿರುವಂತಹ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಕೋಬೇಕು ಅನ್ನೋಂಥ ಆತಂಕ ಈಗ ಅಧಿಕಾರಿಗಳ ಮುಂದೆ. ಸುರೇಶ್, 13ನೇ ತಾರೀಕು ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಟಿಬಿ ಡ್ಯಾಮ್ ತುಂಬಿದೆ, ಸಂಪ್ರದಾಯದಂತೆ ಬಾಗಿನ ಅರ್ಪಣೆ ಮಾಡುವಂತಹ ಒಂದು ಪ್ರತೀತಿ. ಆದರೆ ಎಲ್ಲಿ ಬಾಗಿನ ಸಮರ್ಪಣೆ ಮಾಡೋದಕ್ಕಿಂತ ಮುಂಚೆನೇ ನೀರು ಇದೇ ರೀತಿ ಫ್ಲೋ ಅಲ್ಲಿ ಖಾಲಿ ಆಗ್ಬಿಡುತ್ತೋ ಅನ್ನೋಂತಹ ಆತಂಕ ಕೂಡ ಇದೆ. ಈಗ ಸದ್ಯಕ್ಕೆ ಈ ವಿಚಾರವಾಗಿ ಏನೆಲ್ಲ ಕ್ರಮ ಕೈಗೊಳ್ಳುವ ಕೆಲಸ ಆಗುತ್ತೆ? ನಂಬರ್ 1, ಮುಖ್ಯಮಂತ್ರಿಗಳ ಈ ಬಾಗಿನ ಅರ್ಪಣೆ ಕಾರ್ಯಕ್ರಮ ರದ್ದಾಗಬಹುದಾ, ಹೇಗೆ? ಖಂಡಿತವಾಗ್ಲೂ ಈ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಬಳ್ಳಾರಿ ವಿಜಯನಗರ ಸಂಸದರು ಹೇಳಿರ್ತಕ್ಕಂಥದ್ದು, ಈಗ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. 13ನೇ ತಾರೀಕು ಬಾಗಿನ ಅರ್ಪಣೆ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಇರ್ತಕ್ಕಂಥ ದಿನಾಂಕವನ್ನು ನಾವು ನೋಡೋದಾದ್ರೆ ಇನ್ನೂ 2 ದಿನದಲ್ಲಿ ಕನಿಷ್ಠ ನೀರು ಹೊರಗಡೆ ಹೋದ್ರೆ ನಿಜಕ್ಕೂ ಕೂಡ ಅರ್ಧ ಆಗ್ತದೆ ಅಂತಕ್ಕಂಥದ್ದು. ಕನಿಷ್ಠ 58ರಿಂದ 60 TMC ನೀರನ್ನ ಹೊರಗೆ ಹಾಕ್ಬೇಕು. ಆ ನಂತರ ಈ ಗೇಟ್ ಅನ್ನ ರಿಪೇರಿ ಮಾಡ್ಬೇಕು ಅಂತಕ್ಕಂಥದ್ದು. ಟಿಬಿ ಡ್ಯಾಮ್ ನ ಅಧಿಕಾರಿಗಳು ಹೇಳೋ ಪ್ರಕಾರ ನೋಡೋದಾದ್ರೆ 3 ದಿನ ಬೇಕು ಕಂಟಿನ್ಯೂಸ್ ಆಗಿ ಈ ನೀರು ಇದೇ ಫ್ಲೋ ಅಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಜವಾಗ್ಲೂ ಕೂಡ ಬಾಗಿನ ಅರ್ಪಿಸ್ತಕ್ಕಂಥದ್ದು ತುಂಬಿದ ನಂತರ. ಆದ್ರೆ ಇಲ್ಲಿ ಅರ್ಧ ಜಲಾಶಯಕ್ಕೆ ಯಾವ ರೀತಿಯಲ್ಲಿ ಬಾಗಿನವನ್ನ ಅರ್ಪಿಸ್ತಾರೆ ಅಂತಕ್ಕಂಥದ್ದು ಕೂಡ ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಸುರೇಶ್. ಸದ್ಯಕ್ಕೆ ಟಿಬಿ ಡ್ಯಾಮ್ನಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಸಂಸದ ತುಕಾರಾಮ್ ನೇರವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಪರಿಸ್ಥಿತಿಯ ವಿವರಣೆಯನ್ನ ನೀಡಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು ಕೂಡ ಹೌದು. ಈಗ ಸಂಸದ ತುಕಾರಾಮ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಟಿಬಿ ಡ್ಯಾಮ್ ಪರಿಸ್ಥಿತಿಯ ವಿವರಣೆಯನ್ನ ನೀಡಿದ್ದಾರೆ. ಬಳ್ಳಾರಿಯ ಸಂಸದರು ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ತುಂಗಭದ್ರಾ ಡ್ಯಾಂನ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ಜಲಾಶಯ ವೀಕ್ಷಣೆಯ ಬಳಿಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೇ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ಟಿಬಿ ಡ್ಯಾಮ್ಗೆ ಭೇಟಿ ನೀಡಿದ್ರು, ವೀಕ್ಷಣೆ ಮಾಡಿದ್ರು. ತದನಂತರ ಅಲ್ಲಿ ಏನಾಗ್ತಾ ಇದೆ, ಸದ್ಯಕ್ಕೆ ಏನೆಲ್ಲ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಸಂಸದರು ಡಿಸಿಎಂ ಸಾಹೇಬರಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಫ್ ಅನ್ ಅವರ್ ಆಗುತ್ತೆ ಸರ್ ಅಷ್ಟೇ. ಡ್ಯಾಮಿಗೆ ಅಲ್ಲೇ ಹಾಫ್ ಅನ್ ಅವರ್ ಆಗುತ್ತೆ. ಬಂದ್ಬಿಡಿ ಸರ್ ನಾನು ಇನ್ಫಾರ್ಮ್ ಮಾಡ್ತೀನಿ. ಬರೀ ಸರ್, ಈಗ ಲ್ಯಾಂಡಿಂಗ್ ಎಲ್ಲಿ ಸರ್? ಈಗ 12 ಗಂಟೆ ಜಿಂದಾಲಲ್ಲ ಸರ್? ಓಕೆ ಸರ್, ಎಲ್ಲ ಬಿಡಿ ಸರ್, ನಾನೆಲ್ಲ ಕೋಆರ್ಡಿನೇಟ್ ಮಾಡಿ. ಈ ಎಕ್ಸ್ಪರ್ಟ್ಸ್ ಏನೋ ಬರ್ತಾ ಇದ್ದಾರೆ ಸರ್. ಈಗ ಎಕ್ಸ್ಪರ್ಟ್ಸು ಸ್ವಲ್ಪ ಇದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್. ಯಸ್ ಸರ್, ಪ್ಲೀಸ್. ಓಕೆ, ಥ್ಯಾಂಕ್ ಯು. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಇವತ್ತು ಕಿತ್ತು ಹೋಗಿರ್ತಕ್ಕಂಥದ್ದು. ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ. ಆ ನೀರು ಪೋಲಾಗಲಿಕ್ಕೆ ಕಾರಣ ಏನು, ತಾಂತ್ರಿಕ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ವೀಕ್ಷಣೆ ಮಾಡಲಿಕ್ಕೆ ಬಳ್ಳಾರಿ ವಿಜಯನಗರ ಸಂಸದಂಥ ತುಕಾರಾಮ್ ಸರ್ ಅವರು ಇದ್ದಾರೆ. ಏನು ಹೇಳ್ತಾರೆ ಈ ವಿಚಾರವಾಗಿ ಅಂತಕ್ಕಂಥದ್ದನ್ನು ನಾವು ಕೇಳೋಣ. ಸರ್, ತಾಂತ್ರಿಕ ಸಮಸ್ಯೆನ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯನ ಏನು ಸರ್ ಇದು? ಇಲ್ಲ, ಅದೇ ರಾತ್ರಿ ವಿಷಯ ಗೊತ್ತಾಯಿತು ನನಗೆ. ಗೊತ್ತಾದ ಕೂಡಲೇ ನಾನು ಮುಂಜಾನೆ ಇವತ್ತು ಇದನ್ನು ವೀಕ್ಷಣೆ ಮಾಡಲಿಕ್ಕೆ ನಾನು ಬಂದಿರತಕ್ಕಂಥದ್ದು. ಬಂದು ಟಿ ಬಿ ಬೋರ್ಡ್ ಸೆಕ್ರೆಟರಿ ಅವರು ರೆಡ್ಡಿ ಅವ್ರ ಕಡೆ ನಾನು ಮಾತಾಡಿದಾಗ, ಇಲ್ಲ ನಾರ್ಮಲಿ ನಾವು 75% ನಾವು ಗೇಟ್ಗಳನ್ನ ರಿಪೇರಿ ಮಾಡ್ತೀವಿ. ನಾನು ಕೇಳಿದೆ, 33 ಗೇಟ್ಗಳನ್ನ ಯಾಕೆ ರಿಪೇರಿ ಮಾಡಲ್ಲ? ಲಾಸ್ಟ್ ಇಯರು ಡೆಡ್ ಸ್ಟೋರೇಜ್ ಬಂದಿತ್ತು. ಡೆಡ್ ಸ್ಟೋರೇಜ್ ಬಂದಾಗ ನಾವು ಕೂಡ ಪ್ರಿಕಾಷನ್ಸ್ ತೊಗೊಂಡು ನಾವು ಮಾಡಬೇಕಾಗಿತ್ತಲ್ಲ, ಅದನ್ನು ಮಾಡಬೇಕು. ಅದು ಯಾವ್ಯಾವುದು 75% ಮೇಂಟೆನೆನ್ಸ್ ಮಾಡಿದರೆ ರಿಪೋರ್ಟ್ ಕೊಟ್ರೆ ಅಂತ ಹೇಳಿದ್ದೀನಿ. ಸೊ ಡೈರೆಕ್ಟಾಗಿ ನಾನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀನಿ. ಇನ್ನು ರಿಪೋರ್ಟ್ಸ್ ಎಲ್ಲ ನಾವು ತಗೊತಾ ಇದ್ದೀವಿ. ಜೊತೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಈಗ ಬರ್ತಾ ಇದ್ದಾರೆ. ಈಗ ಮೀಟಿಂಗಿಗೆ ಕುಂತ್ಕೊಂಡು ನಾವು ಚರ್ಚೆ ಮಾಡಿಬಿಟ್ಟು ಇವತ್ತೇನು ಇಂಥ ಇನ್ಸಿಡೆಂಟ್ ಆದಾಗ ಏನು ಪ್ರಿಕಾಷನ್ ಅನ್ನೋದ್ರ ಬಗ್ಗೆನೂ ನಾವು ಕೂಡ ಈಗ
ಅದನ್ನು ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿ ಸೈಂಟಿಫಿಕ್ ಆಗಿ ನೀರು ಉಳಿಸ್ತಕ್ಕಂಥದ್ದು, ಜೊತೆಗೆ ಈಗ ನವಲಿ ಜಲಾಶಯದ ಅದ್ರ ಬಗ್ಗೆನೂ ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೇವೆ. ಎಲ್ಲದು ಕೂಡ CM 13ನೇ ತಾರೀಕು ಬಾಗಿನ ಅರ್ಪಣೆಗೆ ಬರ್ತಾರಾ ಏನು ಅಂತ 2ನೇ ಸಲ ಸರ್. ಈಗ ಸಾಹೇಬರು ಬರ್ತಾ ಇದ್ದಾರೆ. ಈಗ ಬಂದಮೇಲೆ ಇದನ್ನೆಲ್ಲ ಅವರು ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿ ಅದನ್ನೆಲ್ಲ ಸರಿ ಮಾಡ್ಕೊಂಡು. ವಿರಾಮದ ನಂತರ ಮತ್ತೆ ಸ್ವಾಗತ. TB ಡ್ಯಾಮ್ನಲ್ಲಿ 19ನೇ ಗೇಟ್ನಲ್ಲಿ ಚೈನ್ ಲಿಂಕ್ ಕಟ್ ಆಗಿ ಸದ್ಯಕ್ಕೆ ಅವಾಂತರ ಸೃಷ್ಟಿಯಾಗಿರೋದು, ಆತಂಕದ ವಾತಾವರಣ ನಿರ್ಮಾಣ ಆಗಿರೋದು. ಅಧಿಕಾರಿಗಳು ಈಗಾಗಲೇ ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿ ಸದ್ಯಕ್ಕೆ ಬಂದಿರುವಂತಹ ಆಪತ್ತಿನಿಂದ ಪಾರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳು ಆಗಿರುವಂತಹ DK ಶಿವಕುಮಾರ್ ಅವರು 12 ಗಂಟೆಗೆ TB ಡ್ಯಾಮ್ಗೆ ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಅಲ್ಲಿಯೂ ಕೂಡ ಅವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಇನ್ನು ಪಕ್ಕದ ಆಂಧ್ರ ತೆಲಂಗಾಣದಲ್ಲಿಯೂ ಕೂಡ ಈಗಾಗಲೇ ಆತಂಕ ಮನೆ ಮಾಡಿದೆ. ಹೀಗಾಗಿ ಅಲ್ಲಿಯೂ ಕೂಡ ತುರ್ತು ಸಭೆ ನಡೆಸೋದಕ್ಕೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮುಂದಾಗಿದ್ದಾರೆ. ಅದಕ್ಕೆ ತಾವು ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆ ಕ್ರಸ್ಟ್ ಗೇಟ್ ನಂಬರ್ 19 ಅಲ್ಲಿ ಯಾವ ರೀತಿ ಚೈನ್ ಲಿಂಕ್ ಕಟ್ಟಾಗಿ ಸಮಸ್ಯೆ ಆಗಿದೆ ಅಂತ ಹೇಳಿ. ನಮ್ಮ ಜೊತೆಗೆ ಈ ವಿಚಾರವಾಗಿ ಮಾತಾಡೋದಕ್ಕೆ ಈಗ ಕ್ಯಾಪ್ಟನ್ ರಾಜಾರಾಮ್, ನೀರಾವರಿ ತಜ್ಞರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾವೀಗ ಈ ವಿಚಾರ ನೋಡ್ತಾ ಇದ್ದಂಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇತ್ತು. 70 ವರ್ಷಗಳ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಈ ರೀತಿ ಚೈನ್ ಲಿಂಕ್ ಕಟ್ ಆಗೋದಕ್ಕೆ ಏನ್ ಕಾರಣಗಳಿರ್ಬೋದು ಸರ್, ಏನ್ ಹೇಳ್ತೀರಿ? ಚೈನ್ ಲಿಂಕ್ ಕಾರಣ 2-3 ಇರ್ಬೋದು. ಒಂದು, ಇದು ನೀವು ಹೇಳ್ದಂಗೆ 70 ವರ್ಷದ್ದು ಆಯಸ್ಸಾಗಿದೆ ಅದಕ್ಕೆ. ಇದಕ್ಕೆ ಒಂದು AMC ಕೊಟ್ಟಿರ್ತಾರೆ ಇಂಥ ಗೇಟ್ಗಳಿಗೆ. ಈ ಡ್ಯಾಮು ಮೇಂಟೆನೆನ್ಸು ಮಾಡೋದು ಸರ್ಕಾರ ಅಲ್ಲ, TB ಬೋರ್ಡು. ಇದು ನಾವು ತಿಳ್ಕೊಬೇಕು. ಸರ್ಕಾರದ ಕೈಲಿ ಡೈರೆಕ್ಟ್ಲಿ ಇಲ್ಲ. ಸರ್ಕಾರ ಇಸ್ ಒನ್ ಆಫ್ ದಿ ಮೆಂಬರ್. ಆಂಧ್ರದವರು ಒಬ್ರು ಮೆಂಬರು, ಕರ್ನಾಟಕದವ್ರ ಮೆಂಬರು, ಸೆಂಟ್ರಲ್ ಗೌರ್ಮೆಂಟಿಂದ ಒಬ್ರು ಚೇರ್ಮನ್ನು, ಸೆಕ್ರೆಟರಿ ಅಂತ ಇರ್ತಾರೆ. ಅವರು ಇದನ್ನು ನಿರ್ವಹಿಸಬೇಕು. ಇದು ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಕಮ್ಸ್ ಆನ್ ದಿ ಪಾರ್ಟ್ ಆಫ್ ತುಂಗಭದ್ರಾ ಬೋರ್ಡ್. ಅವರು ಮುಂದೆ ಇದಕ್ಕೆ AMC ಮಾಡಿದ್ದಾರಾ ಇಲ್ವಾ ಅಂತ ಕೇಳಬೇಕು. AMC ಮಾಡಿದರೆ ಯಾಕೆ ಮಾಡಲಿಲ್ಲ? ಇದು ಹಳೇ ಡ್ಯಾಮು, 70 ವರ್ಷದ ಡ್ಯಾಮು. ಅದಕ್ಕೆ ಸರಿಯಾಗಿ ಆನ್ಯುವಲ್ ಮೇಂಟೆನೆನ್ಸು ಸುಪ್ಪತ್ತಿಗೆ ಮಾಡಿದ್ದಾರಾ? ಬಿಫೋರ್ ರೈನಿ ಸೀಸನ್ ಇದಕ್ಕೆ ಏನು ಇನ್ಸ್ಪೆಕ್ಷನ್ಗಳು ಮಾಡಬೇಕಾದ್ ಮಾಡಿದ್ದಾರಾ ಇಲ್ಲ ಅಂಬೋದು ಮುಖ್ಯವಾಗಿ ಆಗುತ್ತೆ. ಆಮೇಲೆ ಇನ್ನೊಂದೇನಾಗಿದೆ ಇಲ್ಲಿ ಮುಖ್ಯವಾಗಿ ತಾವೆಲ್ಲರೂ ಗಮನಿಸಬೇಕು, ಸರ್ಕಾರನೂ ಗಮನಿಸಬೇಕು. ಏನು ಅಂದರೆ, ನಮ್ಮಲ್ಲಿ ಇಂಜಿನಿಯರ್ಗಳು ಎಲ್ಲ PWDಗೂ ಹೋಗ್ತಾರೆ, RDPRಗೂ ಹೋಗ್ತಾರೆ, ಇರಿಗೇಷನ್ಗೂ ಇರ್ತಾರೆ, ಡೆಪ್ಯುಟೇಷನ್ಗೂ BBMPಗೂ ಹೋಗ್ತಾರೆ. ಇದು ಡ್ಯಾಮು ಗೇಟು ನಿರ್ವಹಣೆ ಮಾಡೋದಕ್ಕೆ